ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಧ್ಯಕ್ಷರಾದಂಥ ಶ್ರೀ ಕೆ.ಪಿ. ಲಿಂಗರಾಜ್ ಅವರು ಆಗಮಿಸಿದರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತೀನಿ. ಹಾಗೂ ನಮ್ಮ ಮೈಸೂರು ಸಂಘ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಶ್ರೀ B.S. ಪ್ರಶಾಂತ್ ಅವರು ಆಗಮಿಸಿದರೆ ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತೀನಿ. ಹಾಗೆಯೇ ಅಧ್ಯಕ್ಷರಾದಂಥ ಶ್ರೀ ಡಿ ಹರಿಯಣ್ಣವರು ಆಗಮಿಸಿದರೆ ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತೀನಿ. ಮತ್ತು ನರಾಡ್ಕೋ ಅಧ್ಯಕ್ಷರಾದಂಥ ಚೇರ್ಮನ್ರಾದಂಥ ಶ್ರೀ ರವಿಕುಮಾರ್ ಅವರು ಆಗಮಿಸಿದರೆ ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಬಯಸ್ತೀನಿ. ಹಾಗೆ ಈ ಮೈಸೂರು ಬಸ್ ನಿಲ್ದಾಣ ಒಂದು ಕಟ್ಟಿದ್ದೀವಿ, ಅದರ ಅಧ್ಯಕ್ಷರಾದಂಥ ರವಿಶಾಸ್ತ್ರಿ ಅವರು ಆಗಮಿಸಿದರೆ ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತೀನಿ. ಮತ್ತು ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ ಎಲ್ಲ ಆತ್ಮೀಯ ಸ್ನೇಹಿತರಿಗೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದರೆ ಅವರು ಮಾತಾಡ್ತಾರೆ. ಶ್ರೀ ನಾರಾಯಣಗೌಡರು ಹೇಳಿದಂತೆ ಮೈಸೂರಿನಲ್ಲಿ ಬಸ್ ನಿಲ್ದಾಣವನ್ನು ಸ್ಥಳಾಂತರ ಮಾಡೋದರಿಂದ ಸಾಕಷ್ಟು ಸಾರ್ವಜನಿಕರಿಗೆ, ಪ್ರವಾಸಿಗರಿಗೆ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಆಡಳಿತಾತ್ಮಕವಾಗಿ ಓಡಾಡೋರ್ಗೂ ಭಾಳ ಅನಾನುಕೂಲ ಆಗ್ತದೆ. ಈಗ ಸಾರ್ವಜನಿಕ ಸಾರಿಗೆನೇ ಉಪಯೋಗಿಸ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿರುವಂಥ ಪರಿಸ್ಥಿತಿನಲ್ಲಿ ಸಾರಿಗೆ ನಿಲ್ದಾಣವನ್ನು ಚೇಂಜ್ ಮಾಡಿದ್ರೆ ಅದು ಸ್ವಂತ ವಾಹನಗಳನ್ನ ತೊಗೊಂಡು ಟ್ರಾಫಿಕ್ ಜಾಮ್ ಆಗಲಿಕ್ಕೂ ಸಾಧ್ಯ ಆಗುತ್ತೆ. ಆದ್ದರಿಂದ ನಾವು ಏನು ಒಂದು ಸಂಘಟನೆ ಕಟ್ಟಿಕೊಂಡು ಮಾಡ್ತಾಯಿದ್ದೀವಿ, ಇದಕ್ಕೆ ನಮ್ಮೆಲ್ಲರ ಬೆಂಬಲ ಇದೆ. ಮೈಸೂರು ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷನಾದ ನಾನು ನಮ್ಮ ಎಲ್ಲ ಸಂಘ ಸಂಸ್ಥೆಗಳು ಇಂಡಸ್ಟ್ರಿ ಪರವಾಗಿ ಈ ಒಂದು ವಿಚಾರದಲ್ಲಿ ನಾನು ವಿರೋಧ ಮಾಡ್ತೀನಿ. ಈ ಚೇಂಜ್ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅನ್ನೋದನ್ನು ನಾನು ಈ ಮೂಲಕ ಪ್ರಕಟಿಸ್ತಾ ಇದ್ದೇನೆ. ನಮಸ್ಕಾರ.